Hello friends, welcome back to my YouTube channel Nursing Simplified in Kannada. This is a new topic, tissue. It is a very important topic. ಇವತ್ತಿನ ಕ್ಲಾಸ್ ಟಿಶ್ಯೂ ಆಗಿರುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಎಕ್ಸಾಮ್ಗೆ 1 ಮಾರ್ಕ್ಸ್ ಕ್ವಶನ್ನು ಕೇಳ್ತಾರೆ ಮತ್ತು ಲಾಂಗ್ ಎಸ್ಸೆನೂ ಇದ್ರ ಮೇಲೆ ಕೇಳ್ತಾರೆ. ವಾಟ್ ಈಸ್ ಟಿಶ್ಯೂ ಆ್ಯಂಡ್ ಟೈಪ್ಸ್ ಆಫ್ ಟಿಶ್ಯೂ ಆ್ಯಂಡ್ ಫಂಕ್ಷನ್ ಆಫ್ ಟಿಶ್ಯೂ ಅಂತಲೂ ಕ್ವಶನ್ ಕೇಳ್ತಾರೆ. ಅದಕ್ಕೋಸ್ಕರ ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಇವತ್ತಿನ ಕ್ಲಾಸಲ್ಲಿ ಟಿಶ್ಯೂ ಅಂತ ಅಂದ್ರೇನು, ಅದರ ಟೈಪ್ಸ್ ಏನೇನು ಅಂತ ಈ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದು ಬೇಸಿಕ್ ಅನಾಟಮಿಗೆ ಬೇಸಿಕ್ ಟಾಪಿಕ್ ಆಗಿರೋದ್ರಿಂದ ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಟಿಶ್ಯೂ ಆರ್ ಅ ಗ್ರೂಪ್ ಆಫ್ ಸಿಮಿಲರ್ ಸೆಲ್ ದಟ್ ಪರ್ಫಾರ್ಮ್ ಸಿಮಿಲರ್ ಫಂಕ್ಷನ್ ಇನ್ ಬಾಡಿ. ಟಿಶ್ಯೂ ಅಂತಂದರೆ ಗ್ರೂಪ್ ಆಫ್ ಸೆಲ್ ಈಸ್ ಕಾಲ್ಡ್ ಟಿಶ್ಯೂ ಅಂತ ಹೇಳ್ತೀವಿ ಇನ್ ಸಿಂಪಲ್ ವರ್ಡ್ಸ್. ಇಟ್ ಈಸ್ ಅ 1 ಮಾರ್ಕ್ ಕ್ವಶನ್ಸ್, ವೆರಿ ಇಂಪಾರ್ಟೆಂಟ್. ಟಿಶ್ಯೂ ಆರ್ ಅ ಗ್ರೂಪ್ ಆಫ್ ಸೆಲ್ಸ್. ಇದು ಗ್ರೂಪ್ ಆಫ್ ಸೆಲ್ಸಿಂದ ಮಾಡಲ್ಪಟ್ಟಿರೋದನ್ನು ಟಿಶ್ಯೂ ಅಂತ ಕರಿತೀವಿ. ಇದು ಸಿಮಿಲರ್ ಫಂಕ್ಷನ್ನ ಬಾಡಿ ಒಳಗಡೆ ಮಾಡುತ್ತಾ, ಅದಕ್ಕೋಸ್ಕರ ಇದನ್ನು ಟಿಶ್ಯೂ ಅಂತ ಕರಿತೀವಿ. ನೆಕ್ಸ್ಟ್ ಇದರಲ್ಲಿ ಬರೋವಂಥ ಟೈಪ್ಸ್ ಏನೇನು, ಅದರದ್ದು ಫಂಕ್ಷನ್ ಏನು ಅಂತ ಒಂದೊಂದಾಗಿಯೇ ನೋಡೋಣ. ಟೈಪ್ಸ್ ಆಫ್ ಟಿಶ್ಯೂ. ಫಸ್ಟ್ ಒನ್ ಎಪಿಥೇಲಿಯಲ್ ಟಿಶ್ಯೂ, ಸೆಕೆಂಡ್ ಒನ್ ಕನೆಕ್ಟಿವ್ ಟಿಶ್ಯೂ, ಥರ್ಡ್ ಒನ್ ಮಸಲ್ ಟಿಶ್ಯೂ, ಫೋರ್ತ್ ಒನ್ ನರ್ವಸ್ ಟಿಶ್ಯೂ. ಇವತ್ತಿನ ಕ್ಲಾಸಲ್ಲಿ ಎಪಿಥೇಲಿಯಂ ಟಿಶ್ಯೂನ ಡೀಲ್ ಮಾಡೋಣ. ಫಸ್ಟ್ ಒನ್, ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್. ಇವತ್ತಿನ ಕ್ಲಾಸಲ್ಲಿ ಎಪಿಥೇಲಿಯಂ ಟಿಶ್ಯೂ ಅಂತ ಅಂದ್ರೇನು, ಅದ್ರ ಫಂಕ್ಷನ್ ಏನು, ಅದರಲ್ಲಿ ಬರೋವಂಥ ಟೈಪ್ಸ್ ಬಗ್ಗೆ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಫಸ್ಟ್ ಒನ್, ಎಪಿಥೇಲಿಯಲ್ ಟಿಶ್ಯೂ. Epithelial tissue is composed of a closely packed cell with minimal intercellular space. ಅಂದರೆ ಇದು ಇವಾಗ ಸೆಲ್ಸ್ ಇರ್ತಾವಲ್ಲ, ಅದ್ರ ಮಧ್ಯೆ ಇವಾಗ ಇವೆರಡು ಸೆಲ್ ಅಂತ ತಿಳ್ಕೊಂಡ್ರೆ ಇದ್ರ ಮಧ್ಯೆ ಇರೋ ಇಂಟರ್ಸೆಲ್ಯುಲರ್ ಸ್ಪೇಸ್ ಏನಿದೆಯಲ್ಲ, ಇದು ಸ್ವಲ್ಪ ಇರುತ್ತೆ. ಇದು ಕ್ಲೋಸ್ ಆಗಿರುತ್ತೆ, ಈ ರೀತಿ ಕ್ಲೋಸ್ ಆಗಿ ಇರೋದನ್ನು ಎಪಿಥೇಲಿಯಲ್ ಟಿಶ್ಯೂ ಅಂತ ಕರಿತೀವಿ. ಎಪಿಥೇಲಿಯಲ್ ಟಿಶ್ಯೂ ಕವರ್ಸ್ ಬೋತ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಸರ್ಫೇಸ್ ಆಫ್ ಬಾಡಿ. ಇದು ಇಂಟರ್ನಲ್ ಸರ್ಫೇಸಲ್ಲಿನೂ ನಾವು ಕಾಣ್ಬೋದು ಮತ್ತು ಎಕ್ಸ್ಟರ್ನಲ್ ಸರ್ಫೇಸಲ್ಲಿನೂ ನಾವು ಎಪಿಥೇಲಿಯಂ ಟಿಶ್ಯೂನ ಕಾಣ್ಬೋದು. ಅದು ಎಲ್ಲೆಲ್ಲಿ ಅಂತಂದರೆ ಯಾವ ಲೊಕೇಶನಲ್ಲಿರುತ್ತಂದರೆ ಔಟರ್ ಲೇಯರ್ ಆಫ್ ಸ್ಕಿನ್, ನಮ್ಮ ಸ್ಕಿನ್ ಒಳಗಡೆ ಇರೋ ಎಪಿಡರ್ಮಿಸಲ್ಲಿ ಎಪಿಥೇಲಿಯಲ್ ಟಿಶ್ಯೂ ಇರುತ್ತೆ. ಮತ್ತು ಡೈಜೆಸ್ಟಿವ್ ಟ್ರ್ಯಾಕಲ್ಲಿನೂ ಸ್ಟಮಕಲ್ಲಿನೂ ಇದ್ದು ಇರುತ್ತೆ. ನೆಕ್ಸ್ಟ್ ಗ್ಲ್ಯಾಂಡ್ಸ್ ಒಳಗಡೆನೂ ನಾವು ಎಪಿಥೇಲಿಯಂ ಟಿಶ್ಯೂನ ಕಾಣ್ಬೋದಾಗಿರುತ್ತೆ. ನೆಕ್ಸ್ಟ್ ಎಪಿಥೇಲಿಯಂ ಟಿಶ್ಯೂದು ಫಂಕ್ಷನ್ ಏನೇನು ಅಂತ ನೋಡೋಣ. ಫಂಕ್ಷನ್ ಆಫ್ ಎಪಿಥೇಲಿಯಲ್ ಟಿಶ್ಯೂ. ಫಸ್ಟ್ ಫಂಕ್ಷನ್, ಪ್ರೊಟೆಕ್ಷನ್. ಇದು ನಮ್ಮದು ಇವಾಗ ಔಟ್ಸೈಡಿಂದ ಬರುವಂಥ ಫಾರಿನ್ ಬಾಡೀಸ್ ಅಥವಾ ಡಸ್ಟಿಂದ ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಅದೇ ರೀತಿ ಇನ್ಸೈಡನ್ನು ಕೂಡ ಪ್ರೊಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಸೆಕ್ರೇಷನ್. ಇದು ಗ್ಲ್ಯಾಂಡ್ಸಲ್ಲಿ ಕಂಡುಬರೋದ್ರಿಂದ ಇದು ಸೆಕ್ರೇಷನ್ಸ್ನು ಪ್ರೊಡ್ಯೂಸ್ ಮಾಡುತ್ತೆ ಮತ್ತು ಎಂಜೈಮ್ಸ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಎಕ್ಸ್ಕ್ರೀಷನ್ ಅಂತಂದರೆ ಇಟ್ ವೆರಿ ಇಂಪಾರ್ಟೆಂಟ್ ಇನ್ ಕಿಡ್ನಿ ಒಳಗಡೆ ಮತ್ತು ಸ್ಕಿನ್ನಲ್ಲಿ ನಾವು ಎಕ್ಸ್ಕ್ರೀಷನ್ನ ಕಾಣ್ಬೋದು. ಕಿಡ್ನಿ ಒಳಗಡೆ ಮತ್ತು ಇದು ಸ್ಕಿನ್ ಒಳಗಡೆ ಅಂದರೆ ಇವಾಗ ವೇಸ್ಟ್ ಪ್ರಾಡಕ್ಟ್ನ ಇದು ಎಕ್ಸ್ಕ್ರೀಟ್ ಮಾಡುತ್ತೆ, ಕಿಡ್ನಿ ಒಳಗಡೆನೂ ಫಿಲ್ಟರ್ ಮಾಡುತ್ತೆ. ನೆಕ್ಸ್ಟ್ ಅಬ್ಸಾರ್ಪ್ಷನ್. ಇವಾಗ ಸ್ಟಮಕಲ್ಲಿ ಬರೋವಂಥ ನ್ಯೂಟ್ರಿಯೆಂಟ್ಸ್ನ ಮತ್ತು ವಾಟರ್ನ ಇದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಸೆನ್ಸರಿ ಫಂಕ್ಷನ್. ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಅಂದರೆ ಟೇಸ್ಟ್ ಬಡ್ಸ್ ಏನಿರುತ್ತಲ್ಲ, ಅದರಲ್ಲಿ ನಾವು ಎಪಿಥೇಲಿಯಂ ಟಿಶ್ಯೂನ ಕಾಣ್ಬೋದು. ಇವಿಷ್ಟು ಎಪಿಥೇಲಿಯಲ್ ಟಿಶ್ಯೂದು ಫಂಕ್ಷನ್ ಆಗಿರುತ್ತೆ. ನೆಕ್ಸ್ಟ್ ಟೈಪ್ಸ್ ಆಫ್ ಎಪಿಥೇಲಿಯಲ್ ಟಿಶ್ಯೂ. ಇದರಲ್ಲಿ ಮೇನ್ 2 ಟೈಪ್ಸ್ ಬರುತ್ತೆ. ಫಸ್ಟ್ ಒನ್ ಸಿಂಪಲ್ ಎಪಿಥೇಲಿಯಂ ಆ್ಯಂಡ್ ಸೆಕೆಂಡ್ ಒನ್ ಸ್ಟ್ರಾಟಿಫೈಡ್ ಆರ್ ಕಂಪೌಂಡ್ ಎಪಿಥೇಲಿಯಂ ಅಂತ. ಫಸ್ಟ್ ಒನ್ನಲ್ಲಿ ಸಿಂಪಲ್ ಎಪಿಥೇಲಿಯಮ್ ಅಂತಂದರೆ 1 ಲೇಯರ್ ಟಿಶ್ಯೂ ಇರುತ್ತೆ. ಸ್ಟ್ರಾಟಿಫೈಡ್ ಅಥವಾ ಕಂಪೌಂಡ್ ಅಂತಂದರೆ 2 or more ಇರುತ್ತೆ. ಇದರಲ್ಲಿ ಸಿಂಪಲ್ ಎಪಿಥೇಲಿಯಂ ಒಳಗಡೆ ಫಸ್ಟ್ ಒನ್ ಸಿಂಪಲ್ ಸ್ಕ್ವಾಮಸ್ ಎಪಿಥೇಲಿಯಂ, ಸೆಕೆಂಡ್ ಒನ್ ಸಿಂಪಲ್ ಕ್ಯೂಬಾಯ್ಡಲ್ ಎಪಿಥೇಲಿಯಂ, ಥರ್ಡ್ ಸಿಂಪಲ್ ಕಾಲಮ್ನಾರ್ ಎಪಿಥೇಲಿಯಂ. These are 3 types of simple epithelium in epithelium tissue. Next, second one, stratified epithelium tissue. ಅದರೊಳಗಡೆ ಫಸ್ಟ್ ಒನ್
stratified squamous epithelium. Second one, stratified cuboidal epithelium. Third one, stratified columnar epithelium. Fourth one, transitional epithelium. Fifth one, pseudostratified epithelium. These are 5 stratified or compound epithelium tissues in epithelium tissue. ಇವಾಗ ನಾವು ಒಂದೊಂದಾಗಿನೇ ಒಂದೊಂದು ಟೈಪ್ಸ್ದು ಫಂಕ್ಷನ್, ಲೊಕೇಶನ್ ಮತ್ತು ಸ್ಟ್ರಕ್ಚರ್ ಬಗ್ಗೆ ಒಂದೊಂದಾಗಿ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಫಸ್ಟ್ ಒನ್, ಸಿಂಪಲ್ ಸ್ಕ್ವಾಮಸ್ ಎಪಿಥೇಲಿಯಂ. ಸಿಂಪಲ್ ಎಪಿಥೇಲಿಯಂ ಒಳಗಡೆ ಫಸ್ಟ್ ಒನ್ ಸಿಂಪಲ್ ಸ್ಕ್ವಾಮಸ್ ಎಪಿಥೇಲಿಯಂ. ಇದ್ರದ್ದು ಸ್ಟ್ರಕ್ಚರ್, ಇಟ್ ಕಂಪೋಸ್ಡ್ ಆಫ್ ಅ ಸಿಂಗಲ್ ಲೇಯರ್ ಆಫ್ ಫ್ಲ್ಯಾಟಿ ಥಿನ್ ಸೆಲ್ಸ್ ರೆಸ್ಟಿಂಗ್ ಆನ್ ಬೇಸ್ಮೆಂಟ್ ಮೆಂಬ್ರೇನ್ ವಿತ್ ಫ್ಲ್ಯಾಟ್ ನ್ಯೂಕ್ಲಿಯಸ್. ಇಲ್ಲಿ ನೋಡ್ಬೋದು ನೀವು, ಇದು ಸಿಂಗಲ್ ಲೇಯರಿಂದ ಆಗಿರುತ್ತೆ. ಇದು ಥಿನ್ ಸೆಲ್ಸ್ ಇರುತ್ತೆ, ಥಿನ್ ಮತ್ತು ಥಿನ್ ಸೆಲ್ಸ್ ಇರುತ್ತೆ. ನ್ಯೂಕ್ಲಿಯಸ್ ಕೂಡ ಇದು ಫ್ಲ್ಯಾಟನ್ ಆಗಿರುತ್ತೆ. ಇದಕ್ಕೆ ನಾವು ಸಿಂಪಲ್ ಸ್ಕ್ವಾಮಸ್ ಎಪಿಥೇಲಿಯಂ ಅಂತ ಕರಿತೀವಿ. ಇದು ಎಲ್ಲೆಲ್ಲಿ ಲೊಕೇಟ್ ಆಗಿರುತ್ತೆ ನಮ್ಮ ಬಾಡಿ ಒಳಗಡೆ ಅಂತಂದರೆ, ಲಂಗಲ್ಲಿರುವಂಥ ಆಲ್ವಿಯೋಲೈ ಏನಿರುತ್ತಲ್ಲ, ಅದರ ಏರ್ ಬ್ಯಾಗ್ ಅಲ್ಲಿ ಇದು ಲೊಕೇಟ್ ಆಗಿರುತ್ತೆ. ನೆಕ್ಸ್ಟ್, ಲೀವಿಂಗ್ ಆಫ್ ಬ್ಲಡ್ ವೆಸಲ್ಸ್ ಏನಿರುತ್ತಲ್ಲ ಅದ್ರ ಇನ್ಸೈಡಲ್ಲಿ ಲೊಕೇಟ್ ಆಗಿರುತ್ತೆ ಇದು. ನೆಕ್ಸ್ಟ್, ಪೆರಿಕಾರ್ಡಿಯಂ ಅಂತಂದರೆ ಔಟರ್ ಲೇಯರ್ ಆಫ್ ಹಾರ್ಟ್, ಅದರಲ್ಲಿ ಕೂಡ ಇದನ್ನು ಕಾಣ್ಬೋದು. ಮತ್ತು ಕಿಡ್ನಿ ಒಳಗಡೆನೂ ನಾವು ಸಿಂಪಲ್ ಸ್ಕ್ವಾಮಸ್ ಎಪಿಥೇಲಿಯಂ ಟಿಶ್ಯೂನ ನೋಡ್ಬೋದಾಗಿರುತ್ತೆ. ಮತ್ತು ಇದ್ರ ಫಂಕ್ಷನ್ಸ್ ಏನೇನು ಅಂತ ನೋಡೋಣ. ರ್ಯಾಪಿಡ್ ಎಕ್ಸ್ಚೇಂಜ್ ಆಫ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಏರ್. ಇದು ಸಿಂಪಲ್ ಸ್ಕ್ವಾಮಸ್ ಎಪಿಥೇಲಿಯಂ ಏನಿದೆಯಲ್ಲ, ರ್ಯಾಪಿಡಾಗಿ ನ್ಯೂಟ್ರಿಯೆಂಟ್ಸ್ನ ಮತ್ತು ಏರ್ನ ಎಕ್ಸ್ಚೇಂಜ್ ಮಾಡುತ್ತಾ. ನೆಕ್ಸ್ಟ್, ಫಿಲ್ಟ್ರೇಷನ್ ಆಫ್ ಸಬ್ಸ್ಟೆನ್ಸ್ ಇನ್ ಕಿಡ್ನಿ. ಇದು ಕಿಡ್ನಿ ಒಳಗಡೆ ವೇಸ್ಟೇಜ್ನ ಫಿಲ್ಟರ್ ಮಾಡುತ್ತಾ. ನೆಕ್ಸ್ಟ್, ಲುಬ್ರಿಕೇಷನ್, ರೆಡ್ಯೂಸ್ ಫ್ರಿಕ್ಷನ್. ಇವಾಗೇನಾದರೂ ಫ್ರಿಕ್ಷನ್ ಆಗ್ತಿರುತ್ತಲ್ಲ, ಫ್ರಿಕ್ಷನ್ ಆಗೋದನ್ನು ಇದು ರೆಡ್ಯೂಸ್ ಮಾಡೋಕ್ಕೆ ಲುಬ್ರಿಕೇಷನ್ನ ಒಂದು ಫಂಕ್ಷನ್ ಆಗಿ ಮಾಡುತ್ತೆ. ನೆಕ್ಸ್ಟ್, ಸಿಂಪಲ್ ಕ್ಯೂಬಾಯ್ಡಲ್ ಎಪಿಥೇಲಿಯಂ. ದಿಸ್ ಈಸ್ ಸೆಕೆಂಡ್ ಟೈಪ್, ಮೇಡ್ ಅಪ್ ಆಫ್ ಅ ಸಿಂಗಲ್ ಲೇಯರ್ ಆಫ್ ಕ್ಯೂಬ್ ಶೇಪ್ಡ್ ಸೆಲ್ಸ್. ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಕ್ಯೂಬ್ ಶೇಪ್ದು ಸೆಲ್ಸ್ ಇರುತ್ತೆ. ಈಕ್ವಲ್ ಇನ್ ಹೈಟ್ ಆ್ಯಂಡ್ ವಿಡ್ತ್. ಇವೇನು ಸೆಲ್ಸ್ ಇದಾವಲ್ಲ, ಈಕ್ವಲ್ ಆಗಿ ಲೆಂತ್ ಮತ್ತು ವಿಡ್ತ್ ಮತ್ತು ಹೈಟ್ನ ಹೊಂದಿರುತ್ತೆ. ಇದು ಎಲ್ಲೆಲ್ಲಿ ಲೊಕೇಟ್ ಆಗಿರುತ್ತೆ ಅಂತ ನೋಡೋಣ. ಕಿಡ್ನಿ ಟ್ಯೂಬ್ಸ್. ಫಸ್ಟ್ ಒನ್, ಕಿಡ್ನಿ ಟ್ಯೂಬ್ಸ್ ಒಳಗಡೆ ಇದು ಲೊಕೇಟ್ ಆಗಿರುತ್ತೆ. ಡಕ್ಟ್ಸ್ ಆಫ್ ಗ್ಲ್ಯಾಂಡ್ಸ್. ಸಮ್ ಗ್ಲ್ಯಾಂಡ್ಸ್ ಒಳಗಡೆ ಇದು ಡಕ್ಟ್ಸಲ್ಲಿ ಲೊಕೇಟ್ ಆಗಿರುತ್ತೆ. ನೆಕ್ಸ್ಟ್, ಸರ್ಫೇಸ್ ಆಫ್ ಓವರೀಸ್ ಏನಿರುತ್ತಲ್ಲ, ಓವರೀಸ್ ಸರ್ಫೇಸಲ್ಲಿನೂ ಇದು ಈ ಟಿಶ್ಯೂನ ನಾವು ಕಾಣ್ಬೋದಾಗಿರುತ್ತೆ. ನೆಕ್ಸ್ಟ್, ಇದ್ರ ಫಂಕ್ಷನ್ ಏನಂತ ಅಂದರೆ ಸೆಕ್ರೀಷನ್. ಗ್ಲ್ಯಾಂಡಲ್ಲಿ ಪ್ರೆಸೆಂಟ್ ಇರೋದ್ರಿಂದ ಇದು ಸೆಕ್ರೀಷನ್ ಫಂಕ್ಷನ್ನ ಮಾಡುತ್ತೆ. ನೆಕ್ಸ್ಟ್, ಅಬ್ಸಾರ್ಪ್ಷನ್. ಇವಾಗ ಕಿಡ್ನಿ ಟ್ಯೂಬ್ಸ್ ಒಳಗಡೆ ಇರುತ್ತೆ ಮತ್ತು ಅಲ್ಲಿ ನೆಸಸರಿ ಇರೋವಂಥ ನ್ಯೂಟ್ರಿಯೆಂಟ್ಸ್ನ ಇದು ಅಬ್ಸಾರ್ಬ್ ಮಾಡ್ಕೊಳುತ್ತೆ ಮತ್ತು ಪ್ರೊಟೆಕ್ಷನ್ ಆಗಿ ಬ್ಯಾರಿಯರ್ ಥರ ವರ್ಕ್ ಮಾಡುತ್ತೆ. ನೆಕ್ಸ್ಟ್, ಥರ್ಡ್ ಟೈಪ್, ಸಿಂಪಲ್ ಕಾಲಮ್ನಾರ್ ಎಪಿಥೇಲಿಯಂ. ಸಿಂಪಲ್ ಎಪಿಥೇಲಿಯಂ ಒಳಗಡೆ ಬರುವಂಥ ಥರ್ಡ್ ಟೈಪ್ ಸಿಂಪಲ್ ಕಾಲಮ್ನಾರ್ ಎಪಿಥೇಲಿಯಂ. Simple columnar epithelium composed of a single layer of tall columnar cell resting on basement membrane and oval shaped nucleus. ಇಲ್ಲಿ ನೋಡ್ಬೋದು ನೀವು, ಇದು ಬೇಸ್ಮೆಂಟಲ್ಲಿ ಟಾಲ್ ಆಗಿರೋವಂಥ ಕಾಲಮ್ ಶೇಪಲ್ಲಿರುವಂಥ ಸೆಲ್ಸ್ ಬೇಸ್ಡ್ ಆನ್ ದಿ ಮೆಂಬ್ರೇನ್. ಈ ಮೆಂಬ್ರೇನ್ ಮೇಲೆ ಇರೋವಂಥ ಟಾಲ್ ಆಗಿರೋವಂಥ ಒಂದು ಸೆಲ್ಸ್ ಆಗಿರ್ತವೆ. ಇದು ನ್ಯೂಕ್ಲಿಯಸ್ ಏನಿದೆಯಲ್ಲ, ಓವಲ್ ಶೇಪ್, ಎಗ್ ಶೇಪಲ್ಲಿ ಇರುತ್ತೆ ಇದ್ರೊಳಗಡೆ. ಇಫ್ ಸಿಲಿಯಾ ಈಸ್ ಪ್ರೆಸೆಂಟ್, ಸಿಂಪಲ್ ಕಾಲಮ್ನಾರ್ ಸಿಲಿಯೇಟೆಡ್ ಎಪಿಥೇಲಿಯಂ ಅಂತ ಕರಿತೀವಿ. ಸಮ್ ಸಿಲಿಯಾ ಕೂಡ ಪ್ರೆಸೆಂಟ್ ಇರುತ್ತೆ ಈ ರೀತಿ. ಈ ಸಿಲಿಯಾ ಪ್ರೆಸೆಂಟ್ ಇದ್ದರೆ ಅದನ್ನು ನಾವು ಸಿಂಪಲ್ ಕಾಲಮ್ನಾರ್ ಸಿಲಿಯೇಟೆಡ್ ಎಪಿಥೇಲಿಯಂ ಅಂತ ಕರಿತೀವಿ. ಲೊಕೇಶನ್ ಆಫ್ ಸಿಂಪಲ್ ಕಾಲಮ್ನಾರ್ ಎಪಿಥೇಲಿಯಂ. ಲಿವಿಂಗ್ ಆಫ್ ಸ್ಟಮಕ್ ಆ್ಯಂಡ್ ಇಂಟೆಸ್ಟೈನ್. ಇದು ಸ್ಟಮಕ್ ಮತ್ತು ಇಂಟೆಸ್ಟೈನಲ್ಲಿ ನಾವು ಕಾಣ್ಬೋದು. ಯುಟರೈನ್ ಟ್ಯೂಬ್ಸ್ ಮತ್ತು ಗಾಲ್ ಬ್ಲ್ಯಾಡರ್ ಏನಿದೆಯಲ್ಲ, ಅದರೊಳಗಡೆ ನಾವು ಸಿಂಪಲ್ ಕಾಲಮ್ನಾರ್ ಎಪಿಥೇಲಿಯಂ ಟಿಶ್ಯೂನ ಕಾಣ್ಬೋದಾಗಿರುತ್ತೆ. ಇದ್ರ ಫಂಕ್ಷನ್ ಕೂಡ ಸೆಕ್ರೀಷನ್, ಅಬ್ಸಾರ್ಪ್ಷನ್ ಆ್ಯಂಡ್ ಮೂಮೆಂಟ್. ಸಿಲಿಯಾ ಇರೋದ್ರಿಂದ ಲುಬ್ರಿಕೇಷನ್ ಥರ ಮೂಮೆಂಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್,
ಸೆಕೆಂಡ್ ಒನ್ ಸ್ಟ್ರಾಟಿಫೈಡ್ ಆರ್ ಕಂಪೌಂಡ್ ಎಪಿಥೇಲಿಯಮ್. ಸೆಕೆಂಡ್ ಬರುವಂಥದ್ದು ಸ್ಟ್ರಾಟಿಫೈಡ್. ಅದರಲ್ಲಿ ಫಸ್ಟ್ ಟೈಪ್ ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೇಲಿಯಮ್. ಅದರದ್ದು ಸ್ಟ್ರಕ್ಚರ್ ನೋಡೋಣ ಇವಾಗ. ಬೇಸಲ್ ಸೆಲ್ ಆರ್ ಕಾಲಮ್ನಾರ್ ಶೇಪ್ಡ್. ಇಲ್ಲಿ ನೋಡ್ಬೋದು ನೀವು ಬೇಸ್ಮೆಂಟಲ್ಲಿರುವಂಥ ಸೆಲ್ಸ್ ಕಾಲಮ್ನಾರ್ ಶೇಪಲ್ಲಿದೆ. ನೆಕ್ಸ್ಟ್ ಇಂಟರ್ಮೀಡಿಯೇಟ್ ಸೆಲ್ಸ್ ಆರ್ ಪಾಲಿಗೊನಲ್ ಶೇಪ್. ಇವು ಯಾವುದೋ ಸ್ಟ್ರಕ್ಚರ್ ಇಲ್ಲದೆ ಇರೋ ಥರ ಶೇಪ್ ಇರ್ತವೆ ಈ ಸೆಲ್ಸ್. ನೆಕ್ಸ್ಟ್ ಸೂಪರ್ಫಿಷಿಯಲ್ ಸೆಲ್ಸ್ ಆರ್ ಫ್ಲ್ಯಾಟ್ ಸ್ಕ್ವಾಮಸ್ ಸೆಲ್ಸ್. ಇವು ಸೂಪರ್ಫಿಷಿಯಲ್ ಏನು ಮೇಲಿದೆಯಲ್ಲ ಈ ಸೆಲ್ಸ್ ಫ್ಲ್ಯಾಟ್ ಆಗಿರೋವಂಥ ಸ್ಕ್ವಾಮಸ್ ಸೆಲ್ಸ್ ಆಗಿರುತ್ತವೆ, ಫ್ಲ್ಯಾಟ್ ಆಗಿರ್ತವೆ ಇದು. ವಿಚ್ ಮೇ ಬಿ ನ್ಯೂಕ್ಲಿಯೇಟೆಡ್ ಆರ್ ನಾನ್ ನ್ಯೂಕ್ಲಿಯೇಟೆಡ್. ಇವೇನು ಮೇಲೆ ಫ್ಲ್ಯಾಟನ್ಡ್ ಸೆಲ್ಸ್ ಇದೆಯಲ್ಲ ಇದರೊಳಗಡೆ ನ್ಯೂಕ್ಲಿಯೇಟೆಡ್ ಆಗಿನೂ ಇರ್ಬೋದು, ಒಂದೊಂದು ಸೆಲ್ ನ್ಯೂಕ್ಲಿಯಸ್ ಇಲ್ಲದೇನೂ ಇರ್ಬೋದು. ಇದನ್ನು ನಾವು ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೇಲಿಯಮ್ ಅಂತ ಕರಿತೀವಿ. ನೆಕ್ಸ್ಟ್ ಇದು ಎಲ್ಲೆಲ್ಲಿ ಲೊಕೇಟ್ ಆಗಿದೆ ಅಂತಂದರೆ ಸ್ಕಿನ್, ಓರಲ್ ಕ್ಯಾವಿಟಿ, ಈಸೋಫೆಗಸ್, ವಜೈನಾ ಇತ್ಯಾದಿ. ಇದು ಸ್ಕಿನ್ ಒಳಗಡೆನೂ ಕಾಣ್ಬೋದು ಮತ್ತು ಓರಲ್ ಕ್ಯಾವಿಟಿ, ಈಸೋಫೆಗಸ್, ವಜೈನಾ ಒಳಗಡೆ ಇದು ಲೊಕೇಟ್ ಆಗಿರುತ್ತೆ. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೇಲಿಯಮ್ ಅಂದರೆ ಇದು ಕೂಡ ಪ್ರೊಟೆಕ್ಟ್ ಮಾಡುತ್ತೆ. ಸ್ಕಿನ್ ಅಂತಂದರೆ ಪ್ರೊಟೆಕ್ಷನ್ ಮಾಡೋ ಬ್ಯಾರಿಯರ್ ಆಗಿರುತ್ತೆ. ಮತ್ತು ವಾಟರ್ ರಿಟೆನ್ಷನ್ ಕೂಡ ಮಾಡುತ್ತೆ ಮತ್ತು ಲುಬ್ರಿಕೇಷನ್, ವಜೈನಾ ಒಳಗಡೆ ಲುಬ್ರಿಕೇಷನ್ ಥರ ಇದು ಫಂಕ್ಷನ್ ಮಾಡುತ್ತೆ. ನೆಕ್ಸ್ಟ್ ಸೆಕೆಂಡ್ ಟೈಪ್ ಇನ್ ಸ್ಟ್ರಾಟಿಫೈಡ್ ಎಪಿಥೇಲಿಯಮ್ ಒಳಗಡೆ ಸ್ಟ್ರಾಟಿಫೈಡ್ ಕ್ಯೂಬಾಯ್ಡಲ್ ಎಪಿಥೇಲಿಯಮ್. ಇದು ಸೆಕೆಂಡ್ ಟೈಪ್ ಆಗಿರುತ್ತೆ. ಕನ್ಸಿಸ್ಟಿಂಗ್ ಆಫ್ ಮಲ್ಟಿಪಲ್ ಲೇಯರ್ ಆಫ್ ಕ್ಯೂಬ್ ಶೇಪ್ಡ್ ಸೆಲ್ಸ್. ಇಲ್ಲಿ ನೋಡ್ಬೋದು ನಾವು ಕ್ಯೂಬ್ ಶೇಪ್ ಇರೋವಂಥ ಮಲ್ಟಿ ಲೇಯರ್ ಒಳಗಿರುತ್ತಿದ್ದು. ನ್ಯೂಕ್ಲಿಯಸ್ ಯೂಶಲಿ ಪ್ರೆಸೆಂಟ್ ಸೆಂಟ್ರಲ್ ಇನ್ ಸೆಲ್. ಈ ಸೆಲ್ ಇದೆಯಲ್ಲ ಅದರೊಳಗಡೆ ನ್ಯೂಕ್ಲಿಯಸ್ ಮಿಡಲ್ ಮತ್ತು ಸೆಂಟ್ರಲ್ಲಿನೇ ಲೊಕೇಟ್ ಆಗಿರುತ್ತೆ. ನೆಕ್ಸ್ಟ್ ಇದ್ರ ಲೊಕೇಶನ್, ಈ ಸ್ಟ್ರಾಟಿಫೈಡ್ ಕ್ಯೂಬಾಯ್ಡಲ್ ಎಪಿಥೇಲಿಯಮ್ನ ನಾವು ಎಲ್ಲೆಲ್ಲಿ ಕಾಣ್ಬೋದು ಅಂತಂದರೆ ಸ್ವೆಟ್ ಗ್ಲ್ಯಾಂಡ್ಸ್, ನಮ್ಮ ಸ್ಕಿನ್ನಲ್ಲಿರುವಂಥ ಸ್ವೆಟ್ ಗ್ಲ್ಯಾಂಡ್ಸ್, ಮಮ್ಮರಿ ಗ್ಲ್ಯಾಂಡ್ಸ್ ಇದರೊಳಗಡೆ ನಾವು ಈ ಕ್ಯೂಬಾಯ್ಡಲ್ ಎಪಿಥೇಲಿಯಮ್ನ ಕಾಣ್ಬೋದು. ನೆಕ್ಸ್ಟ್ ಇದ್ರ ಫಂಕ್ಷನ್ ಅಂತಂದರೆ ಪ್ರೊಟೆಕ್ಷನ್. ಇದು ಕೂಡ ಪ್ರೊಟೆಕ್ಟ್ ಮಾಡುತ್ತೆ ಮತ್ತು ಸೆಕ್ರಿಷನ್. ಗ್ಲ್ಯಾಂಡ್ಸಲ್ಲಿ ಇದು ಜಾಸ್ತಿ ಕಂಡುಬರೋದ್ರಿಂದ ಇದು ಸೆಕ್ರಿಷನ್ಗೆ ವರ್ಕ್ ಮಾಡುತ್ತೆ ಮತ್ತು ಪ್ರೊಟೆಕ್ಟಿವ್ ಆಗಿನೂ ವರ್ಕ್ ಮಾಡುತ್ತೆ. ನೆಕ್ಸ್ಟ್ ಒನ್ ಸ್ಟ್ರಾಟಿಫೈಡ್ ಕಾಲಮ್ನಾರ್ ಎಪಿಥೇಲಿಯಮ್. ದಿಸ್ ಈಸ್ ಅ ಥರ್ಡ್ ಟೈಪ್ ಕಂಪೋಸ್ಡ್ ಆಫ್ 2 or more ಲೇಯರ್ಸ್. ಇದು 2 or more ಲೇಯರ್ಸಿಂದ ಆಗಿರುತ್ತೆ. ದ ಬೇಸಲ್ ಲೇಯರ್ ಈಸ್ ಕಂಪೋಸ್ಡ್ ಆಫ್ ಕ್ಯೂಬಾಯ್ಡಲ್ ಆರ್ ಕಾಲಮ್ನಾರ್ ಸೆಲ್ಸ್. ಇಲ್ಲಿ ನೋಡ್ಬೋದು ನೀವು ಇದು ಬೇಸಲ್ ಸೆಲ್ಸ್ ಕಾಲಮ್ನಾರ್ ಅಥವಾ ಕ್ಯೂಬಾಯ್ಡಲ್ ಶೇಪಿಂದ ಆಗಿರುತ್ತೆ. ನೆಕ್ಸ್ಟ್ ಔಟರ್ ಮೋಸ್ಟ್ ಲೇಯರ್ ಕನ್ಸಿಸ್ಟ್ ಆಫ್ ಕಾಲಮ್ನಾರ್ ಸೆಲ್ಸ್. ಇಲ್ಲಿ ಬೇಸಲ್ ಸೆಲ್ಸ್ ಕ್ಯೂಬಾಯ್ಡಲ್ ಆಗಿ ಇರ್ಬೋದು ಮತ್ತು ಕಾಲಮ್ನಾರು ಇರ್ಬೋದು. ಬಟ್ ಏನು ಮೇಲೆ ಔಟರ್ ಲೇಯರಲ್ಲಿರುವಂಥ ಸೆಲ್ಸ್ ಏನಿದೆಯಲ್ಲ ಇದು ಕಂಪಲ್ಸರಿ ಕಾಲಮ್ನಾರ್ ಶೇಪಲ್ಲಿರುತ್ತೆ. ನೆಕ್ಸ್ಟ್ ಇದು ಎಲ್ಲೆಲ್ಲಿ ಲೊಕೇಟ್ ಆಗಿರುತ್ತೆ ಅಂದರೆ ಕಂಜಕ್ಟೈವಾ ಆಫ್ ಐಯಲ್ಲಿರುವಂಥ ಕಂಜಕ್ಟೈವಾದಲ್ಲಿ ನಾವು ಈ ಟಿಶ್ಯೂನ ಕಾಣ್ಬೋದು ಮತ್ತು ಮೇಲ್ ಯುರೆಥ್ರಾದಲ್ಲಿ ಕೂಡ ಕಾಣ್ಬೋದು. ನೆಕ್ಸ್ಟ್ ಇದು ಏನೇನು ಫಂಕ್ಷನ್ ಮಾಡುತ್ತೆ ಅಂತಂದರೆ ಇದು ಪ್ರೊಟೆಕ್ಟಿವ್ ಆಗಿ ಮತ್ತು ಸೆಕ್ರಿಷನ್ ಫಂಕ್ಷನ್ ಕೂಡ ಇದು ಮಾಡುತ್ತೆ. ನೆಕ್ಸ್ಟ್ ಫೋರ್ತ್ ಒನ್ ಸ್ಟ್ರಾಟಿಫೈಡ್ ಎಪಿಥೇಲಿಯಮ್ ಒಳಗಡೆ ಫೋರ್ತ್ ಒನ್ ಟ್ರಾನ್ಸಿಷನಲ್ ಎಪಿಥೇಲಿಯಮ್ ಟಿಶ್ಯೂ. ಇದು ಫೋರ್ತ್ ಒನ್ ಆಗಿರುತ್ತೆ. ಇಟ್ ಕನ್ಸಿಸ್ಟ್ ಆಫ್ 3 or 4 ಲೇಯರ್ಸ್ ಆಫ್ ಸೆಲ್ಸ್. ಬೇಸಲ್ ಸೆಲ್, ಕ್ಯೂಬಾಯ್ಡಲ್ ಆರ್ ಕಾಲಮ್ನಾರ್ ಸೆಲ್ಸ್. ಇದು 3 or 4 ಲೇಯರಲ್ಲಿ ನಾವು ಇದನ್ನು ಕಾಣ್ಬೋದಾಗಿರುತ್ತೆ. ಮತ್ತು ಬೇಸಲ್ ಸೆಲ್ ಏನಿದೆಯಲ್ಲ ಇವು ಕ್ಯೂಬಾಯ್ಡಲ್ ಆಗಿನೇ ಇರುತ್ತೆ. ಇವು ಕ್ಯೂಬಾಯ್ಡಲ್ ಸೆಲ್ಸ್ ಆಗಿರುತ್ತೆ ಅಥವಾ ಕಾಲಮ್ನಾರ್ ಸೆಲ್ಸ್ ಆಗಿರುತ್ತೆ ಬೇಸ್ಮೆಂಟಲ್ಲಿರುವಂಥವು. ನೆಕ್ಸ್ಟ್ ಮೀಡಿಯೇಟ್ ಲೇಯರ್ ಪಿಯರ್ ಶೇಪ್ಡ್ ಸೆಲ್ಸ್. ಪಿಯರ್ ಶೇಪ್ ಏನಿರುತ್ತಲ್ಲ ಆ ಶೇಪಲ್ಲಿ ನಾವು ಸೆಲ್ಸ್ನ ಕಾಣ್ಬೋದು. ನೆಕ್ಸ್ಟ್ ಸೂಪರ್ಫಿಷಿಯಲ್ ಸೆಲ್ಸ್ ಅಂಬ್ರೆಲಾ ಶೇಪ್. ಇಲ್ಲೇನು ಮೇಲಿದೆಯಲ್ಲ ಈ ಸೆಲ್ಸ್ ಅಂಬ್ರೆಲಾ ಶೇಪಲ್ಲಿ ನಾವು ಕಾಣ್ಬೋದಾಗಿರುತ್ತೆ. ಮತ್ತಿದು ಎಲ್ಲೆಲ್ಲಿ ಲೊಕೇಟ್ ಆಗಿರುತ್ತೆ ಅಂತಂದರೆ ಯುರೆಟರ್ಸ್, ಯೂರಿನರಿ ಬ್ಲ್ಯಾಡರ್, ಯುರೆಥ್ರಾ ಮತ್ತು ನಾವು ಯುರೆಟರ್ಸ್ ಒಳಗಡೆ ಇದನ್ನು ಕಾಣ್ಬೋದು. ಇದು ಏನು ಇವಾಗ ಇಲ್ಲಿ ಅಂಬ್ರೆಲಾ ಶೇಪ್ ಸೆಲ್ಸ್ ಏನಿದೆಯಲ್ಲ
ಇದು ಯಾಕೆ ಅಂಬ್ರೆಲಾ ಶೇಪಲ್ಲಿರುತ್ತಂತಂದರೆ ಇದ್ರ ಮೇಲೆ ನಾವು ವೇಟ್ ಜಾಸ್ತಿ ಬಿದ್ದರೂ, ಇವಾಗ ಯೂರಿನ್ ಸ್ಟೋರ್ ಆಗಿ ಯೂರಿನರಿ ಬ್ಲ್ಯಾಡರ್ ಎಕ್ಸ್ಟೆನ್ಷನ್ ಆದಾಗೂ ಇದ್ರ ಮೇಲೆ ಜಾಸ್ತಿ ಪ್ರೆಷರ್ ಬೀಳಲ್ಲ. ಅದಕ್ಕೋಸ್ಕರ ಇದು ಅಂಬ್ರೆಲಾ ಶೇಪಲ್ಲಿರುತ್ತೆ. ಇದ್ರದ್ದು ಫಂಕ್ಷನ್ ನೋಡೋಣ ಇವಾಗ. ಫಂಕ್ಷನ್ಸ್: ಸ್ಟ್ರೆಚಿಂಗ್ ವೆನ್ ಬ್ಲ್ಯಾಡರ್ ಫಿಲ್ಸ್ ವಿತ್ ಯೂರಿನ್. ಇದು ಬ್ಲ್ಯಾಡರ್ ಫಿಲ್ ಆಗಿರುತ್ತೆ ಯೂರಿನಿಂದ, ಆ ಟೈಮಲ್ಲಿ ಸ್ಟ್ರೆಚಿಂಗಿಗೆ ಹೆಲ್ಪ್ ಮಾಡೋ ಟಿಶ್ಯೂ ಆಗಿರುತ್ತೆ. ಇದು ಟ್ರಾನ್ಸಿಷನಲ್ ಟಿಶ್ಯೂ ಅಂತಂದರೆ ಈ ಟಿಶ್ಯೂ ಎಕ್ಸ್ಚೇಂಜ್ ಅಂದರೆ ಟಿಶ್ಯೂ ಶೇಪಿಂದ ಶೇಪ್ಗೆ ಚೇಂಜ್ ಆಗ್ತಿರೋದ್ರಿಂದ ಇದನ್ನು ನಾವು ಟ್ರಾನ್ಸಿಷನಲ್ ಎಪಿಥೇಲಿಯಮ್ ಟಿಶ್ಯೂ ಅಂತ ಕರಿತೀವಿ. ನೆಕ್ಸ್ಟ್ ಫಿಫ್ತ್ ಒನ್ ಆ್ಯಂಡ್ ಲಾಸ್ಟ್ ಟೈಪ್ ಆಫ್ ಟಿಶ್ಯೂ ಆಗಿರುತ್ತೆ ಇದು ಸುಡೋ ಸ್ಟ್ರಾಟಿಫೈಡ್ ಎಪಿಥೇಲಿಯಮ್. ಸುಡೋ ಅಂತಂದರೆ ನಮಗೆ ಗೊತ್ತು, ಸುಳ್ಳು ಅಂತ. ಅಂದರೆ ಇದ್ರ ಮೀನಿಂಗಲ್ಲಿನೇ ಗೊತ್ತಾಗುತ್ತೆ. ಸಿಂಗಲ್ ಲೇಯರ್ ಬಟ್ ಅಪಿಯರ್ಸ್ ಮಲ್ಟಿ ಲೇಯರ್ಡ್. ಇವಾಗ ಸ್ಟ್ರಾಟಿಫೈಡ್ ಅಂತಂದ್ರೇ ಮಲ್ಟಿ ಲೇಯರ್ ಇರಬೇಕು, ಬಟ್ ಇದು ಸುಳ್ಳಾಗಿರೋವಂಥ ಮಲ್ಟಿ ಲೇಯರ್ ಎಪಿಥೇಲಿಯಮ್ ಆಗಿರುತ್ತೆ. ಅಂದ್ರೆ ಇದು ಸಿಂಗಲ್ ಲೇಯರಲ್ಲಿ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು, ಇದು ಒಂದ್ರ ಮೇಲೆ ಒಂದು ಸೆಲ್ ಥರ ಕಾಣಿಸ್ತಿಲ್ಲ, ಬಟ್ ನೋಡೋಕ್ಕೆ ಕಾಣಿಸ್ತಿದೆ, ಬಟ್ ಇದು ಒಂದ್ರ ಮೇಲೆ ಒಂದು ಸೆಲ್ ಇಲ್ಲ. ಅದಕ್ಕೋಸ್ಕರ ಇದನ್ನು ಸುಡೋ ಸ್ಟ್ರಾಟಿಫೈಡ್ ಎಪಿಥೇಲಿಯಮ್ ಅಂತ ಕರಿತೀವಿ. ಇಟ್ ಕ್ಯಾನ್ ಕಂಟೈನ್ ಸಿಲಿಯೇಟೆಡ್ ಸೆಲ್ಸ್. ಇದು ಸಿಲಿಯೇಟೆಡ್ ಸೆಲ್ಸ್ ಕೂಡ ಹೊಂದಿರುತ್ತೆ. ನೆಕ್ಸ್ಟ್ ಇದು ಎಲ್ಲೆಲ್ಲಿ ಲೊಕೇಟ್ ಆಗಿದೆ ಅಂತ ನೋಡೋಣ. ಲೈನಿಂಗ್ ಆಫ್ ದಿ ಟ್ರ್ಯಾಕಿಯಾ ಆ್ಯಂಡ್ ಬ್ರಾಂಕೈ. ಟ್ರ್ಯಾಕಿಯಾ ಮತ್ತು ಬ್ರಾಂಕೈಯಲ್ಲಿ ಏರ್ ಫಿಲ್ಟ್ರೇಷನ್ಗೆ ಇದು ಹೆಲ್ಪ್ ಮಾಡುತ್ತೆ, ಸಿಲಿಯಾ ಇರೋದ್ರಿಂದ. ನೆಕ್ಸ್ಟ್ ಲೈನಿಂಗ್ ಆಫ್ ನೇಸಲ್ ಪ್ಯಾಸೇಜ್ ಹೆಲ್ಪಿಂಗ್ ಟು ಫಿಲ್ಟರ್ ಆ್ಯಂಡ್ ಹ್ಯುಮಿಡಿಫೈ ಏರ್ನ ಇದು ಫಿಲ್ಟರ್ ಮತ್ತು ಹ್ಯುಮಿಡಿಫೈ ಮಾಡೋದಕ್ಕೆ ನೇಸಲ್ ಪ್ಯಾಸೇಜಲ್ಲಿ ಈ ಟಿಶ್ಯೂನ ನಾವು ನೋಡ್ಬೋದು. ನೆಕ್ಸ್ಟ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಟಿಶ್ಯೂ ಆಗಿರುತ್ತೆ. ಯಾಕಂದರೆ ಸ್ಪರ್ಮ್ ಮೂವ್ ಆಗೋಕ್ಕೆ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಇದ್ರದ್ದು ಫಂಕ್ಷನ್ಸ್ ಆಫ್ ಸುಡೋ ಸ್ಟ್ರಾಟಿಫೈಡ್ ಎಪಿಥೇಲಿಯಮ್. ಫಸ್ಟ್ ಒನ್, ಪ್ರೊಟೆಕ್ಷನ್. ಇದು ಪ್ರೊಟೆಕ್ಷನ್ ಆಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಮ್ಯೂಕಸ್ ಸೆಕ್ರಿಷನ್ ಮಾಡುತ್ತಿದ್ದು. ನೆಕ್ಸ್ಟ್ ಮೂಮೆಂಟ್ ಆಗೋಕ್ಕೆ, ಇದು ಸ್ಪರ್ಮ್ ಮೂಮೆಂಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ದೀಸ್ ಆರ್ ಟೈಪ್ಸ್ ಆಫ್ ಸ್ಟ್ರಾಟಿಫೈಡ್ ಎಪಿಥೇಲಿಯಮ್. ನೋಡಿದ್ರಲ್ಲ, ಇವತ್ತಿನ ಕ್ಲಾಸಲ್ಲಿ ನಾವು ಟಿಶ್ಯೂ ಅಂತಂದ್ರೇನು, ಅದ್ರದ್ದು ಟೈಪ್ಸ್ ನೋಡಿದ್ವಿ, ಮತ್ತು ಫಂಕ್ಷನ್ಸ್. ಟೈಪ್ಸಲ್ಲಿ ಬರುವಂಥ ಫಸ್ಟ್ ಟೈಪ್ ಎಪಿಥೇಲಿಯಲ್ ಟಿಶ್ಯೂನ ನಾವು ಇನ್ ಡೀಟೇಲ್ ಆಗಿ ಇವತ್ತಿನ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ವಿ. ರಿಮೈನಿಂಗ್ ಟೈಪ್ಸ್ ಏನಿದೆಯಲ್ಲ ಅದನ್ನು ಪಾರ್ಟ್ 2, ಪಾರ್ಟ್ 3 ಥರ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್. ಇದು ಪಾರ್ಟ್ 1, ಟಿಶ್ಯೂ ಅಲ್ಲಿ ಪಾರ್ಟ್ 1 ಆಗಿರುತ್ತೆ ಈ ವಿಡಿಯೋ. ಐ ಥಿಂಕ್ ಈ ಕ್ಲಾಸ್ ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಇದು ಬೇಸಿಕ್ ಟಾಪಿಕ್ ಆಗಿರುತ್ತೆ ಅನಾಟಮಿ ಒಳಗಡೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.